ನಮಸ್ಕಾರ ಸ್ನೇಹಿತರೆ. ಮೊದಲೆಲ್ಲ ಪ್ರೀತಿಯಲ್ಲಿ ವಿರಹ ವೇದನೆ ಕಾಡಿದಾಗ, ದಾಂಪತ್ಯ ಜೀವನ ಮುರಿದು ಬಿದ್ದಾಗ, ಆ ನೋವು ಅನೇಕರಿಗೆ ವರ್ಷಾನುವರ್ಷ ಕಾಡ್ತಿತ್ತು. ಇನ್ನು ಕೆಲವರಿಗೆ ಮಾನಸಿಕ ಖಿನ್ನತೆಗೆ ಕೂಡ ಆ ನೋವು ದೂಡ್ತಿತ್ತು. ಈ ನೋವು ತಾಳಲಾರದೆ, ಪ್ರೀತಿ ಮರೆಯಲಾಗದೆ ಅನೇಕರು ಒದ್ದಾಡ್ತಿದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಪ್ರೀತಿಯನ್ನ ಅರ್ಥೈಸಿಕೊಳ್ಳುವ ರೀತಿ ಕೂಡ ಬದಲಾಗಿದೆ. ದಾಂಪತ್ಯ ಮುರಿದು ಬಿದ್ದ ನೋವಾಗಲಿ, ಪ್ರೀತಿಯಲ್ಲಿ ಅನುಭವಿಸಿದ ನೋವಾಗಲಿ, ಮುಖದಲ್ಲಿ ಈ ಯಾವ ಲವಲೇಶವೂ ಕಾಣಿಸುವುದಿಲ್ಲ. ಹಲವರು ಈಗ ಹಳೆಯದನ್ನೆಲ್ಲ ಮರೆತು ಮುನ್ನಡೆಯುತ್ತಾರೆ. ಏಕಾಂಗಿಯಾಗಿರಲು ಬಯಸುತ್ತಾರೆ. ಒಬ್ಬರಿಂದ ದೂರವಾದಷ್ಟೇ ಬೇಗ ಬೇರೆಯವರಿಗೆ ಅನೇಕರು ಹತ್ತಿರವಾಗ್ತಾರೆ. ಪ್ರೀತಿಯಲ್ಲಿ ಮತ್ತೆ ಮತ್ತೆ ಬೀಳ್ತಾರೆ. ಸದ್ಯ ನಿವೇತಾ ಗೌಡ ಕೂಡ ಇದೇ ಸಾಲಿನಲ್ಲಿ ಸೇರ್ಕೊಂಡಿದ್ದಾರಾ ಎನ್ನುವ ಅನುಮಾನ ಸದ್ಯ ಹಲವರನ್ನ ಕಾಡ್ತಿದೆ. ಹೌದು, ಎಲ್ಲರಿಗೆ ಗೊತ್ತಿರುವಂತೆ ಚಂದನ್ ಶೆಟ್ಟಿ ಮತ್ತು ನಿವೇತಾ ಗೌಡ ದೂರವಾಗಿದ್ದಾರೆ. ಮೊದಲ ನೋಟ, ಮೊದಲ ಭೇಟಿ, ಮೊದಲ ಸ್ಪರ್ಶ ಎಲ್ಲವನ್ನೂ ಮರೆತು ಅವರವರ ಬದುಕಿನಲ್ಲಿ ನೆಮ್ಮದಿಯಾಗಿದ್ದಾರೆ. ಚಂದನ್ ಶೆಟ್ಟಿ ತಮ್ಮ ಕೆಲಸದ ಕಡೆ ಗಮನ ವಹಿಸಿದ್ದಾರೆ. ಕ್ರಿಸ್ ಗೇಲ್ ಅವರ ಜೊತೆ ಕೈ ಜೋಡಿಸಿದ್ದಾರೆ. ಹಾಡೊಂದನ್ನ ಕೂಡ ಹೊರತರ್ತಿದ್ದಾರೆ. ಇನ್ನು ನಿವೇತಾ ಗೌಡ ಮತ್ತು ರೀಲ್ಸ್ ನಡುವೆ ಬಿಡಿಸಲಾಗದ ಸಂಬಂಧ ಇದೆ. ಮೂರೊತ್ತು ರೀಲ್ಸ್ ಮಾಡುವುದನ್ನೇ ಉದ್ಯೋಗವನ್ನಾಗಿಸಿಕೊಂಡಿರುವ ನಿವೇದಿತಾ ಟ್ರಾವೆಲ್ ಪ್ರಿಯ ಕೂಡ ಹೌದು. ಚೂರೆ ಚೂರು ಬಿಡುವು ಸಿಕ್ಕರೂ ಸಾಕು, ಸಪ್ತಸಾಗರ ದಾಟಿಕೊಂಡು ಹೋಗುವ ನಿವೇತಾ ಸದ್ಯ ಫ್ಲೋರಿಡಾದಲ್ಲಿ ಬಿಡಾರ ಹೂಡಿದ್ದಾರೆ. ತಮ್ಮ ಲೈಫ್ ನ ಎಂಜಾಯ್ ಮಾಡ್ತಿದ್ದಾರೆ. ಆದ್ರೆ ಇದೇ ಸಮಯದಲ್ಲಿ ಇವರು ಹಾಕಿರುವ ಒಂದು ಪೋಸ್ಟ್ ಹಲವರ ಗಮನ ಸೆಳೆದಿದೆ. ಅನುಮಾನಕ್ಕೂ ಈ ಪೋಸ್ಟ್ ಎಡೆ ಮಾಡಿಕೊಟ್ಟಿದೆ. ಹೌದು, ಸದ್ಯ ಫ್ಲೋರಿಡಾದ ಪ್ರವಾಸದಲ್ಲಿರುವ ನಿವೇತಾ ಗೌಡ ತಮ್ಮ ಅಭಿಮಾನಿಗಳಿಗೆ ಫೋಟೋ ಮತ್ತು ವಿಡಿಯೋಗಳನ್ನ ಹಂಚಿಕೊಳ್ತಿದ್ದಾರೆ. ಆದ್ರೆ ಹೀಗೆ ಹಂಚಿಕೊಳ್ಳಲಾದ ಒಂದು ಫೋಟೋ ಮತ್ತು ವಿಡಿಯೋ ಗೊಂಚಲಿನಲ್ಲಿ ನಿವೇತಾ ತಮ್ಮ ಕೈಯಲ್ಲಿ ಪುಷ್ಪಗುಚ್ಛವನ್ನ ಹಿಡಿದು ಕೂತಿದ್ದಾರೆ. ನಾಚಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, 28/8/25 ಹಾರ್ಟ್ ಕ್ಯಾಪ್ಷನ್ ನೀಡಿದ್ದಾರೆ. ನಿವೇತಾ ಗೌಡ ಅವರ ಈ ನಡೆ ಸದ್ಯ ಚರ್ಚೆಗೆ ನಾಂದಿ ಹಾಡಿದೆ. ಯಾಕಂದರೆ ಸಾಮಾನ್ಯವಾಗಿ ಇನ್ಸ್ಟಾದಲ್ಲಾಗಲಿ ಬೇರೆ ಸೋಷಿಯಲ್ ಮೀಡಿಯಾದಲ್ಲಾಗಲಿ ದಿನಾಂಕಗಳನ್ನ ಯಾರು ನಮೂದಿಸುವುದಿಲ್ಲ. ಮರೆಯಲಾಗದ ದಿನ ಇದ್ದರೆ ಅಥವಾ ಆ ದಿನ ತುಂಬಾ ವಿಶೇಷವಾಗಿದ್ದರೆ ಮಾತ್ರ ಕೆಲವರು ದಿನಾಂಕವನ್ನ ತಮ್ಮ ಪೋಸ್ಟ್ ಅಲ್ಲಿ ಉಲ್ಲೇಖಿಸುತ್ತಾರೆ. ಇನ್ನು ನಿವೇತಾ ದಿನಾಂಕದ ಜೊತೆ ಹಾರ್ಟ್ ಎಮೋಜಿಯನ್ನ ಕೂಡ ಹಾಕಿದ್ದಾರೆ. ಹೀಗಾಗಿ ಹಲವರು ನಿವೇತಾ ಗೌಡ ಮತ್ತೆ ಪ್ರೀತಿಯಲ್ಲಿ ಬೆದರಬಹುದು ಎನ್ನುವ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಎರಡನೇ ಮದುವೆಗೆ ನಿವೇತಾ ಗೌಡ ರೆಡಿ ಆದಂತೆ ಇದೆ ಎಂದು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.